ಪಶ್ಚಿಮ ಘಟ್ಟ ಅಧ್ಯಯನಕ್ಕೆ ಮುಂದಾದರೆ ಇಳಿದಷ್ಟು ಆಳಕ್ಕೆ ಕರೆದೊಯ್ಯುವ ಪ್ರದೇಶ. ಸಾವಿರಾರು ಬಗೆಯ ಸಸ್ಯ ಸಂಕುಲ, ವೈವಿಧ್ಯಮಯ ಜೀವ ಪ್ರಭೇದ, ಹೀಗೆ ಹಲವು ವಿಶೇಷತೆಗಳನ್ನು ಒಳಗೊಂಡಿರುವ ತಾಣ. ಈಗ ಈ ಅಪರೂಪದ ತಾಣದಲ್ಲಿ ಮತ್ತೊಂದು ಜೀವಿಯ ಇರುವಿಕೆ ಪತ್ತೆಯಾಗಿದೆ. ದಟ್ಟ ಮಳೆಯ ಕಾಡಿನೊಳಗೆ ಗಟ್ಟಿಮುಟ್ಟಾದ ಬಂಡೆ ಕಲ್ಲುಗಳನ್ನು ಕೊರೆದು ಅದರ ಆಳದಲ್ಲಿ ವಾಸವಿರುವ ಈ ಜೀವಿಯ ಬಗ್ಗೆ ಕೌತುಕದ ಮಾಹಿತಿ ಇಲ್ಲಿದೆ ನೋಡಿ. ಕಾಡಿನಲ್ಲಿರುವ ಆರ್ಕಿಡ್ಗಳ ಸಮೀಕ್ಷೆ ನಡೆಸಲು ಅರಣ್ಯ ಇಲಾಖೆಯ ಗಸ್ತು ವನಪಾಲಕರಾದ ಗೋಪಾಲ್ ನಾಯಕ್ ಮತ್ತು ಸುನಿಲ್ ಗೌಡ ಅವರು ಅರಣ್ಯ ಸಂಚಾರ ನಡೆಸುವಾಗ ಕಾರವಾರ ತಾಲೂಕಿನ ದೇವಳಮಕ್ಕಿ ಕಾಡಿನಲ್ಲಿ ಅಪರೂಪದ ಜೀವಿಯೊಂದನ್ನ ಗಮನಿಸಿದ್ದರು. ಮೊದಲ ಬಾರಿಗೆ ಅಂತಹ ಜೀವಿ ಕಂಡು ಅಚ್ಚರಿಗೆ ಒಳಗಾಗಿದ್ದ ಅವರು ಅದರ ಬಗ್ಗೆ ಅಧ್ಯಯನ ನಡೆಸುವ ಕುತೂಹಲದೊಂದಿಗೆ ಚಲನವಲನದ ಮೇಲೆ ನಿಗಾ ಇರಿಸಿದ್ದರು. ಕೆಲವೇ ದಿನಗಳಲ್ಲಿ ಅವರ ಕುತೂಹಲಕ್ಕೆ ಹೊಸ ತಿರುವು ಸಿಕ್ಕಿತ್ತು. ಪಶ್ಚಿಮ ಘಟ್ಟದ ನಿರ್ದಿಷ್ಟ ಭಾಗದಲ್ಲಿ ಕಂಡುಬರುವ ಹೊಸ ಪ್ರಭೇದದ ಸಿಹಿ ನೀರಿನ ಏಡಿಯನ್ನ ಪತ್ತೆ ಹಚ್ಚಿದ ಸಾಧನೆ ಅವರ ಪಾಲಾಯಿತು. ಹೌದು, ಕಾರವಾರದ ಅರಣ್ಯ ಗಸ್ತು ಪಾಲಕರಿಬ್ಬರು ದೇವಳಮಕ್ಕಿ ಅರಣ್ಯದಲ್ಲಿ ಘಟಿಯಾನ ಧೃತಿಯರಂ ಎಂಬ ಹೆಸರಿನ ಏಡಿಯನ್ನ ಪತ್ತೆ ಮಾಡಿದ್ದಾರೆ. ಭಾರತದಲ್ಲಿ ಕಂಡುಬಂದ 77ನೇ ಹೊಸ ಪ್ರಭೇದದ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಕಾಣಸಿಗುವ ಘಟಿಯಾನ ಪ್ರಭೇದದ 14ನೇ ಹೊಸ ಏಡಿ ಇದು ಎಂಬುದನ್ನ ಭಾರತೀಯ ಪ್ರಾಣಿಶಾಸ್ತ್ರ ಸಮೀಕ್ಷೆ ಸಂಸ್ಥೆ ದೃಢಪಡಿಸಿದೆ. ಹೊಸ ಪ್ರಭೇದದ ಏಡಿ ಎಂಬುದನ್ನ ಖಚಿತಪಡಿಸಿಕೊಳ್ಳಲು ಕಳೆದ 3 ವರ್ಷಗಳಿಂದ ಅವರು ನಿರಂತರ ಅಧ್ಯಯನ ನಡೆಸಿದ್ದರು. ಇದಕ್ಕೆ ಡಿಸಿಎಫ್ ಸಿ ರವಿಶಂಕರ್ ಹಾಗೂ ಇತರ ಅಧಿಕಾರಿಗಳ ಜೊತೆಗೆ ಗದಗ್ ಜೀವವೈವಿಧ್ಯ ಸಂಶೋಧಕ ಮಂಜುನಾಥ ನಾಯಕ್ ಅವರ ನೆರವು ಪಡೆದಿದ್ದರು. ಸತತ ಅಧ್ಯಯನದ ಬಳಿಕ ಏಡಿ ಹೊಸ ಪ್ರಭೇದದ್ದು ಎಂಬುದು ಖಚಿತಪಟ್ಟಿದೆ. ಧೃತಿಯರಂ ಏಡಿ ಮರಿ ಹಂತದಲ್ಲಿ ತಲೆ ಮೇಲೆ ಹಾಗೂ ಅದರ ಕಾಲುಗಳು ಕಪ್ಪು ಬಣ್ಣದಾಗಿರುತ್ತದೆ. ಇದರ ಮೇಲಿನ ಭಾಗವು ಹಾಲಿನ ಕೆನೆ ಬಣ್ಣ ಮತ್ತು ಕಪ್ಪು ಬಣ್ಣದಿಂದ ಕೆಳಗೆ ನೇರಳೆ ಬಣ್ಣದಿಂದ ಕೂಡಿರುತ್ತದೆ. ಪ್ರೌಢಾವಸ್ಥೆಯ ಹಂತದಲ್ಲಿ ಕಾಲುಗಳು ಸಂಪೂರ್ಣ ಕಿತ್ತಳೆ ಬಣ್ಣ ಹೊಂದಿರುತ್ತವೆ. ಹೀಗೆ ಇದು ವರ್ಣರಂಜಿತವಾಗಿ ಜೀವನ ಕಳೆಯುತ್ತದೆ. ಘಟಿಯಾನ ಧೃತಿಯರಂ ಮೊದಲು ದಟ್ಟ ಅಡವಿಯಲ್ಲಿನ ಲ್ಯಾಟ್ರೈಟ್ ಕಲ್ಲುಗಳ ಅಡಿಯಲ್ಲಿ ಪತ್ತೆಯಾಯಿತು. ಕಲ್ಲುಗಳನ್ನು ಕೊರೆದು ಅದರೊಳಗೆ ವಾಸವಿರುವುದು ಖಚಿತವಾಯಿತು. ಕೆಲ ದಿನಗಳ ಅಧ್ಯಯನದ ಬಳಿಕ ನಿತ್ಯ ಹರಿದ್ವರ್ಣ ಕಾಡುಗಳ ಮರದ ಪೊಟರೆಗಳಲ್ಲಿಯೂ ಗುಂಪು ಗುಂಪಾಗಿ ಕಾಣಸಿಕ್ಕವು ಎಂದು ಅರಣ್ಯ ಗಸ್ತು ಪಾಲಕ ಗೋಪಾಲ್ ನಾಯಕ್ ಹೇಳುತ್ತಾರೆ. ನಮ್ಮ ಫ್ರೆಂಡ್ ಒಬ್ಬರು ಸುನಿಲ್ ಗೌಡ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಆರ್ಕಿಡನ್ನು ಚೆಕ್ ಮಾಡ್ತಿದ್ವಿ. ಪ್ರತಿ ಮಳೆಗಾಲ ಆಗಸ್ಟ್ ತಿಂಗಳಲ್ಲಿ ನಾವು ಆರ್ಕಿಡನ್ನು ಚೆಕ್ ಮಾಡ್ತಿದ್ವಿ. ಅಲ್ಲಿ ನಮ್ಮ ಕಾರವಾರ ರೇಂಜ್ ವ್ಯಾಪ್ತಿಯಲ್ಲಿ ಎಷ್ಟು ಆರ್ಕಿಡ್ಸ್ಗಳು ಕಾಣಿಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಪರ್ಟಿಕ್ಯುಲರ್ ಒಂದು ಲ್ಯಾಂಡನ್ನು ನಾವು ಪರ್ಚೇಸ್ ಮಾಡಿಕೊಂಡು ಐಡೆಂಟಿಫಿಕೇಷನ್ ಮಾಡಿಕೊಂಡು ಆ ಜಾಗಕ್ಕೆ ನಾವು ಹೋಗ್ತೇವೆ. ಈಗ ಹೋಗ್ತಾ ಇರಬೇಕಾದ್ರೆ ಏನಾಯಿತು, ಹೀಗೆ ಒಂದು ಲ್ಯಾಟ್ರೇಟಲ್ಲಿ ಒಂದು ಏಡಿ ಇರೋದನ್ನು ನಾವು ನೋಡಿದ್ವಿ, ಗಮನಿಸಿದ್ವಿ. ಅದನ್ನು ಫೋಟೋ ಮಾಡಿದ್ವಿ. ಫೋಟೋ ಮಾಡಿದವಾಗ ಏನಾಯಿತು ಅಂತ ಹೇಳಿದರೆ ಅದನ್ನು ಫೋಟೋ ಮಾಡಿದ್ರೂ ಸಹ ಸೈಂಟಿಸ್ಟಿಗೆ ಕಳಿಸಾದ ನಂತರ ಅವ್ರೇನು ಹೇಳಿದ್ರು, ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ, ಇದರ ಸ್ಪೆಸಿಮನನ್ನು ಸ್ವಲ್ಪ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಸ್ಪೆಸಿಮನನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರ ನಾವು ನಮ್ಮ DFO ಸರಿಗೆ ಲೆಟರ್ ಮಾಡಿದ್ವಿ. ಅವರು ಅಲ್ಲಿ ಮುಂದಿನ ಪ್ರೊಸೆಸ್ ಅವ್ರದ್ದು ಕೈಗೊಂಡ್ರು. ಹೊಸ ಬಗೆಯ ಏಡಿಗಳು ಸಮುದ್ರ ಮಟ್ಟದಿಂದ 500 ಮೀಟರ್ ಎತ್ತರದಲ್ಲಿರುವ ಕಾರವಾರ ತಾಲೂಕಿನ ಶಿರ್ವೆ, ದೇವಳಮಕ್ಕಿಯ ಸುತ್ತಮುತ್ತಲಿನ 24 ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ಮಾತ್ರ ವಾಸವಾಗಿವೆ. ದಟ್ಟ ಅರಣ್ಯದಲ್ಲಿನ ನೆರಳಿನ ಪ್ರದೇಶ, ಹುಲ್ಲುಗಾವಲು ಭೂಮಿಯಲ್ಲಿ ಮಾತ್ರ ಇವು ಕಾಣಸಿಗುತ್ತವೆ ಎಂದು ಗೋಪಾಲ್ ವಿವರಿಸುತ್ತಾರೆ. ಎಲ್ಲ ಕಡೆಯೂ ಸಹ ನಾವು ಎಲ್ಲೆಲ್ಲಿ ಸಿಗುತ್ತೋ ಅಥವಾ ಎಲ್ಲೆಲ್ಲಿ ಸಿಗೋದಿಲ್ಲೋ ಅವೆಲ್ಲ ಬಾರ್ಡರ್ ಮಾಡ್ಕೊತ ಬಂದ್ವಿ. ಕಡೆಗೆ ಗೊತ್ತಾಯಿತು ಅದು 24 ಕಿಲೋಮೀಟರ್ ಸರೌಂಡಿಂಗಲ್ಲಿ ಮಾತ್ರ ಸಿಗುತ್ತೆ. ಅದು ಹೆವಿ ರೈನ್ ಫಾರೆಸ್ಟ್, ಮಳೆ ಹೆಚ್ಚು ಜಾಸ್ತಿ ಎಲ್ಲಿ
ಕಾಂಡಿಗೆ ಬರುತ್ತೋ ಆ ಜಾಗದಲ್ಲಿ ಅದು ಮಾತ್ರ ಕಾಂಡಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಸಹ ನಮ್ಮ ಒಂದು ಪರಿಸರ ವ್ಯವಸ್ಥೆಗೆ ಒಂದು ಪೂರಕವಾಗಿದೆ. ಯಾಕಂತೇಳಿದ್ರೆ ಈಗ ಏನೋ ಒಂದು ನಮ್ಮ ಕಾಡಿಗೆ ಏನಾದ್ರು ತೊಂದರೆ ಆದರೆ ಆ ಸಂತತಿಯು ನಿರ್ನಾಮ ಆಗುತ್ತೆ. ಆದರೆ ನಮ್ಮ ಕಾಡಿಗೆ ಅಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಅವು ಇನ್ನೂ ಹೊಸ ಪ್ರಭೇದಗಳಲ್ಲಿ ಹುಡ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ. ಅರಣ್ಯ ಇಲಾಖೆ ಮುಂಚೂಣಿ ಸಿಬ್ಬಂದಿ ವೈಜ್ಞಾನಿಕ ಮನೋಭಾವದಿಂದ ಕೆಲಸ ಮಾಡಿದ್ದರಿಂದ ಘಟಿಯಾನ ಕುಲದ ಹೊಸ ಏಡಿ ಆವಿಷ್ಕರಿಸಿದಂತಾಗಿದೆ ಎಂದು ಸಿಬ್ಬಂದಿಯ ಸಂಶೋಧನೆಗೆ ಕಾರವಾರದ ಡಿಸಿಎಫ್ ಸಿ ರವಿಶಂಕರ್ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಅದು ಘಾಟಿಯಾನ ಜೀನಸ್ಸಿಗೆ ಬರ್ತದೆ. ಅದನ್ನು ನಮಗೆ ಘಾಟಿಯಾನ ಜೀನಸ್ ಗೊತ್ತಿತ್ತು, ಇದು ಘಾಟಿಯಾನಾಗಿ ಬರ್ತದೆ ಅಂತೇಳಿ. ಬಟ್ ಪರ್ಟಿಕ್ಯುಲರ್ ಸ್ಪೀಷೀಸ್ ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ, ವೆದರ್ ಇಟ್ ಇಸ್ ನ್ಯೂ ಸ್ಪೀಷೀಸ್ ಆರ್ ಎಕ್ಸಿಸ್ಟಿಂಗ್ ಸ್ಪೀಷೀಸ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ZSI ಕಳಿಸಿದ್ವಿ. ಸೊ ಆವಾಗ ZSI ಅವರು ಸುಮಾರು 1 ವರ್ಷಗಳ ನಂತರ ಅದನ್ನು ಸಂಪೂರ್ಣ ಅಧ್ಯಯನ ಮಾಡಿ ಅದು ಹೊಸ ಪ್ರಭೇದ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕೆ ನೇಮು ಘಾಟಿಯಾನ ದ್ವಿತೀಯರಂ ಅಂತ ಅಂದ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಅದನ್ನು ಫಸ್ಟು ಲೋಕಲಾಗಿ ಐಡೆಂಟಿಫೈ ಮಾಡಿದವರು ನಮ್ಮ ಮುಂಚೂಣಿ ಸಿಬ್ಬಂದಿಗಳು ಗೋಪಾಲ್ ನಾಯ್ಕ ಮತ್ತು ಸುನಿಲ್ ಗೌಡ ಅಂತೇಳಿ.